ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಟ್ಟಂಗೂರು. ಈ ಊರಲ್ಲಿ ಹುಟ್ಟಿ ಬೆಳಿಬೇಕಾದವ್ರು ನಾವು. ನಮ್ಮ ಜಮೀನು ಪಕ್ಕ ಇರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ದಿನ ಆಯ್ತು ಈ ಕಡೆ ಜಮೀನು ಕಡೆ ಬಂದು. ಬೋರ್ವೆಲ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಎಲ್ಲಿದೆ ಬೋರ್ವೆಲ್ಲು? ಎಸ್, ಇದು ಅಪರೂಪಕ್ಕೆ ನಾನು ಹಾಕ್ಸಿರ್ತಕ್ಕಂಥ ಬೋರ್ವೆಲ್ಲು. ಪರವಾಗಿಲ್ಲ. ಈ ಒಂದು ಜಾಗದಲ್ಲಿ ನನಗೆ ಬಾಯಿಕೊಂಡದ ಗಂಗಾಂಬರು ಪ್ರತ್ಯಕ್ಷ ಆಗೋದು. ಲಾಸ್ಟಲ್ಲಿ ಹಾಕ್ಸಿದ್ದು 1000 ಅಡಿ, 995 ಅಡಿಗೆ ನೀರು. ಇರಲಿ, ಬಾಯಿಕೊಂಡದ ಗಂಗಾಂಬರಿಗೆ ಇನ್ನೂ ಹೋಗಿಲ್ಲ, ಹೋಗ್ಬಿಟ್ಟು ಬರೋಣ. ಅಪ್ಪ, ನಮ್ಮ ತಂದೆ ಜಮೀನು, ನಮ್ಮ ತಾತನ ಜಮೀನು ಇಟ್ಟಂಗೂರು. ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗೈತಿ ಈ ಕಡೆ ಬಂದು ನಾನು. ಈ ವರ್ಷ ನಮ್ಮ ಚಿಕ್ಕಪ್ಪನವರು ರಾಗಿ ಬೆಳೆದಿದ್ರು. ಒಂದು ಮೂಟೆ ರಾಗಿನೂ ಕೊಟ್ಟಿಲ್ಲ. ಹಸುಗಳಿಗೆಲ್ಲ ಜೋಳ ಕಡ್ಡಿ ಕಟ್ ಮಾಡ್ಕೊಂಡವ್ರೆ. ನೋಡಿರಿ, ನಮ್ಮ ಜಮೀನಲ್ಲಿ ಅನ್ನೆ ಸೊಪ್ಪು ಬೇಕಾದಷ್ಟು ಐತೆ. ಈ ಅನ್ನೆ ಸೊಪ್ಪು ತಿನ್ನೋದ್ರಿಂದ ಮಕ್ಕಳು ಜಾಸ್ತಿ ಆಗ್ತವೆ, ಅಂದರೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತೈತೆ. ಈ ಸಲ ಬಂದು ಬರೀ ಅನ್ನೆ ಸೊಪ್ಪೇ ತಗೊಂಡೋಗ್ಬೇಕು. ಅಂದರೆ ಇವೆಲ್ಲ ನ್ಯಾಚುರಲ್ಲು. ಅನ್ನೆ ಸೊಪ್ಪು ತಿನ್ನೋದ್ರಿಂದ ಅಂದರೆ ಈ ಬಡವ್ರಿಗೆ ಜಾಸ್ತಿ ಮಕ್ಕಳಂತೆ. ಕಾರಣ ಏನಪ್ಪ ಅಂದರೆ, ಈ ಒಂದು ಅನ್ನೆ ಸೊಪ್ಪು, ಯಾರು ಅನ್ನೆ ಸೊಪ್ಪು ತಿಂತಾರೋ ಅವರಿಗೆ 20 ಲಕ್ಷ 30 ಲಕ್ಷ ಕೊಟ್ಟು ಮಕ್ಕಳು ಮಾಡ್ಕೊಳೋಂಥ ಒಂದು ಇದೇ ಬೇಕಾಗಿಲ್ಲ. ಇಲ್ಲಿವರೆಗೂ ನಮ್ಮ ಜಮೀನು. ಈ ಜಮೀನಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಎಷ್ಟೋ ಜನಕ್ಕೆ ಅನ್ನ ಕೊಟ್ಬಿಡ್ತು, ಎಷ್ಟೋ ಜನಕ್ಕೆ ಮದುವೆಗಳು ಮಾಡ್ಕೊಂಬಿಟ್ರು ನಮ್ಮ ಈ ಜಮೀನಿಂದ. ಈ ಜಮೀನಲ್ಲಿ ಇಷ್ಟು ದಿನ ಒಂಥರ, ಇನ್ನು ಮುಂದೆ ಒಂದು ಗನ್ ಇಕ್ಕೋಬೇಕು. ಗನ್ ಇಟ್ಕೊಂಡು ಈ ರೋಡ್ ಪಕ್ಕ ಏನಾದ್ರೂ ಜಮೀನಲ್ಲಿ ಇದ್ಬಿಟ್ರೆ ಕಳ್ಳರ ಕಾಟ ಜಾಸ್ತಿ. ಇರಲಿ, ಒಂದು ಲೈಸೆನ್ಸ್ ಗನ್ ಅಪ್ಲೈ ಮಾಡೋಣ. ಅಪ್ಪಿ ಎಲ್ಲೂ ಹೋಗಿಲ್ಲ. ನಮ್ಮ ಚಿಕ್ಕಪ್ಪನವ್ರು ಒಂದು ಮನೆ ಕಟ್ಟವ್ರೆ ನಮ್ಮ ಜಮೀನಲ್ಲಿ. ಮನೆ ಬಾಕ್ಲಾಕಿಕ್ಕವ್ರೆ. ಆಳು ಬಿದ್ದೋಗೈತೆ. ಆಳು ಬಿದ್ದೋಗಿಲ್ಲ, ಓಕೆ, ಕ್ಲೀನಾಗಿ ಇಕ್ಕೊಂಡವ್ರೆ. ಈ ಜಮೀನಲ್ಲಿ ಏನಪ್ಪ ಅಂದರೆ ಕಳ್ಳರ ಕಾಟ ಜಾಸ್ತಿ. ಅಪ್ಪಿ ಏನಾದರೂ ಸದರ ಕೊಟ್ಬಿಟ್ರೆ ಬೇರೆಯವ್ರ ಕಸ ಎಲ್ಲ ತಂದ್ಬಿಟ್ಟು ನಮ್ಮ ಜಮೀನಿಗೆ ಹಾಕ್ಬಿಡ್ತಾರೆ. ಓಕೆ, ಈಗ ನಮ್ಮ ಗದ್ದೆ ಹತ್ರಕ್ಕೆ ಹೋಗೋಣ. ಹಸುಗಳಿಗೆ ಹುಲ್ಲಿಕ್ಕೊಂಡವ್ರೆ. ಹುಲ್ಲೆಲ್ಲ ತುಕ್ಕಿಡ್ದು ಹೋಗೈತೆ. ಇದು ನಮ್ಮ ಗದ್ದೆ ನೋಡ್ರಿ. ಕಂಡೋರ್ ಜಮೀನು ಅಂದ್ಬಿಟ್ರೆ ಬೊಲೆ ಬೆಲ್ಲ. ಈ ಇವ್ರಿಗೆ ಪಕ್ಕದವ್ರ ಜಮೀನಿಗಾಗಲಿ, ಯಾವುದೋ ನನ್ನ ಫ್ರೆಂಡ್ ಬರ್ತಾಯಿತ್ತಲ್ಲಪ್ಪ. ಪೊದೆಗಳು ಬೆಳ್ಕೊಂಬಿಟ್ಟವೆ ನಮ್ಮ ಜಮೀನಲ್ಲಿ. ಇರಲಿ.
ಈ ಒಂದು ಜಮೀನುಗಳು ಒಡೆಯೋದಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ MLAಗಳು MP ಗಳು ತಾತನವರು ಮುತ್ತಾತನವರು ಅಜ್ಜಿಗಳು ಅಮ್ಮಣ್ಣಿಗಳು ಎಲ್ಲರನ್ನೂ ಅಡ್ಡ ಇಟ್ಕೊಂಡ್ಬಿಡ್ತಾರೆ ಇವರು. ಈ ದುಡಿಯೋಕ್ಕಂತೂ ಆಗಲ್ಲ ಇವ್ರ ಕೈಯಾಗ. ಪ್ರತಿಯೊಬ್ಬರು ಮೈ ಮುರಿದು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಈ ಕಳ್ಳನ ಮಕ್ಕಳು ಬೊಲೆ ಕಷ್ಟ. ಈ ಕಂಡೋರ ಜಮೀನಾಗ ಈ ರುಚಿ ನೋಡ್ಬಿಟ್ಟವ್ರೆ, ತುಂಬ ರುಚಿ ನೋಡ್ಬಿಟ್ಟವ್ರೆ. ಅದು ಏನಪ್ಪ ಈ ಬೊಲೆ ಆಸೆಗಳು ಇವ್ರಿಗೆ ಪ್ರಪಂಚ ಏನು ಅಂದರೆ ಗೊತ್ತಿಲ್ಲ. ಈ ಯಾರ ಹತ್ರ ಜಮೀನು ಇರ್ತೈತೋ ಹೆಂಗನ ಮಾಡಿ ಹೊಡಿಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಇನ್ನು ಬರ್ರಿ ಆಟಗಳು ಇನ್ನು ಮೇಲೆ ನೋಡಿಸ್ತೀನಿ ಬರ್ರಿ. ಓಹೋ ಬಾರ 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 ಬಾರಲಿ ಬಾರಲಿ. ಅಲ್ಲ ಸಿಂಪಲ್ಲಾಗಿ ಇವ್ರಿಗೆ ಏನಪ್ಪ ಅಂತಂದರೆ ದುಡ್ಡು ಮಾಡಬೇಕು ಅಂತಂದರೆ ಅವ್ರ ಹೆಂಡ್ತಿಗಳನ್ನ ಅವ್ರ ಮಕ್ಕಳನ್ನ ಅವ್ರ ಹೆಣ್ಮಕ್ಳನ್ನ ಸೊಸೆಗಳನ್ನ ಸಮಾಜಕ್ಕೆ ಬಿಡಲಿ. ಅವನಮ್ಮ ದೆಂಗ್ಬಿಟ್ಟು ಬಂದ ಎಲ್ಲ ದೆಂಗ್ತಾರೆ, ಅವನಮ್ಮ ದುಡ್ಡು ತಂದು ಹಾಕ್ತಾರೆ. ಅದು ಬಿಟ್ಬಿಟ್ಟು ಈ ಕಿತ್ತೋಗಿರೋ ಸುಳೆ ಮಕ್ಕಳು ಇದು ಯಾವುದೋ ಕಂಪ್ನಿಯವ್ರು ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಲುಚ್ಚ ಕೆಲಸ ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು? ಓಕೆ, ನೋಡ್ದಂಗೆ ಆಯಿತು. ಥ್ಯಾಂಕ್ ಯು.